ಕ್ಷೇತ್ರಗಳಲ್ಲಿ 1,000 ವಿದ್ಯಾರ್ಥಿಗಳಲ್ಲೇ ಬರೀ 12 ವಿದ್ಯಾರ್ಥಿಗಳು ಮಾತ್ರ ಅವಕಾಶ ಇದೆ. ಹುಡುಗರು ಹೋಗಿಬಿಡೋರು, ಎಕ್ಸಾಮ್ ಕೊಟ್ಟೋದು ಮಾಡೋದು, ಕೋಚಿಂಗ್ ಫೀಸ್ ತುಂಬೋದು. ವರ್ಷಕ್ಕೆ ಎಷ್ಟು ಬರ್ತದೆ ಕೋಚಿಂಗ್ ಫೀ? 5 ಲಕ್ಷ ಮಿನಿಮಮ್ ಬರ್ತದೆ. ಅದೆಲ್ಲ ಖರ್ಚು ಮಾಡಿಕೊಂಡು ಏನು ಇಲ್ಲದೆ ಹೋಗಿಬಿಡೋದು. ಯು ಪಿ ಎಸ್ ಸಿನೂ ಅಷ್ಟಾಗಿದೆ ಇವತ್ತು, ಕೆ ಪಿ ಎಸ್ ಸಿನೂ ಅಷ್ಟಾಗ್ಯದ. ಯಾವುದೇ ಸ್ಟೇಟ್ ಸಿಲೆಬಸ್ದು ಇರಲಿ, ಸ್ಟೇಟ್ದು ಎಕ್ಸಾಮ್ ಇರಲಿ, ಯಾವುದೂ ಇರಲಿ, ಎಲ್ಲ ಕಡೆ ಕ್ವಶನ್ ಬರಲಿ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಮಾಡಿ ಕೊನೆಗೆ ಕ್ವಶನ್ ಪೇಪರ್ ಔಟ್ ಆದ ತಕ್ಷಣ ಪಾಪ ಅವ್ರು ಏನು ಮಾಡ್ಬೇಕ್ರಿ ಹುಡುಗರು? ಯಾವುದೂ ಇಲ್ಲ. ನೀಟ್ ಒಂದು ಆಗಿರ್ಬೋದು, ಒಂದಂತ ಹೇಳೋದಿಲ್ಲ. ಇವನ್ ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಇವೆಲ್ಲರೂ ಕೆ ಪಿ ಎಸ್ ಸಿ ಅಂತ ಅಧ್ವಾನ ಎದ್ದು ಹೋಗ್ಬಿಟ್ಟದ. ಮತ್ತು ಏನು ಮಾಡ್ಬೇಕ್ರಿ ಇವರು? ಇದಕ್ಕೆ ಪರಿಹಾರ ಪರಿಹಾರ ಇಲ್ಲದ ಸಮಸ್ಯೆಗಳು ಅಂತೀವಲ್ಲ, ಅದನ್ನು ಮಾಡೋದು ಕಾರಣಕರ್ತರು ನಾವು, ನಮ್ಮ ರಾಜಕಾರಣಿಗಳು. ಅಂದರೆ ಇವರೆಲ್ಲರೂ ದುಡ್ಡು ಹಂಚಿ ರಾಜಕಾರಣಿ ಆದವ್ರು ಇವರು. ಇವ್ರಿಗೆ ನಮ್ಮ ಪರಿಹಾರ ಹೆಂಗೆ ಗೊತ್ತಾಗ್ತದೆ? ನಮ್ಮ ಟ್ಯಾಕ್ಸಿಂದ ಬದುಕುವಂಥವ್ರೆಲ್ಲ ಇವರು, ನಮ್ಮ ಟ್ಯಾಕ್ಸ್ ನೋಡಿ ಬದುಕೋರು ಇವ್ರು ಹೆಂಗೆ ಮಾಡೋಕ್ಕೆ ಸಾಧ್ಯದ? ಅಂದ್ರೆ ನಾವು ಹೇಳೋ ಉದ್ದೇಶ ಒಂದೇ ಇಲ್ಲೇ ಈ ಒಂದು CBSE ನೀಟ್ 1,000 ಮಕ್ಕಳಿಗೆ 12 ಹುಡುಗರಿಗೆ ಮಾತ್ರ ಇರೋದ್ರಿಂದಾಗೆ ಉಳಿದ ಹುಡುಗರೆಲ್ಲ ನಿರುದ್ಯೋಗಿಗಳು. ಇವರಿಗೆಲ್ಲ ಉದ್ದೇಶ ಹೋಗುವಂಥ ಯಾವ ಕ್ಷೇತ್ರ ಅಂತ? ಒಕ್ಕಲ್ತನ ಇಲ್ಲ ಅಂತಲ್ಲ, ಅದು ಲಾಭ ಉದ್ಯೋಗ ಅಲ್ಲಲ್ರಿ, ಲಾಭ ಇಲ್ಲಲ್ಲೇ. ವರ್ಷದಿಂದ ದುಡಿದು ಕಡೆ ಬಟ್ಟೆಯಿಂದ ಅಡ್ಡಾಡೋದು, ಇದು ಪರಿಸ್ಥಿತಿ ಒಕ್ಕಲ್ತನದಾಗಿಬಿಟ್ಟದೆ ಇವತ್ತು. ಮತ್ತು MSMEಗಳಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ, ಉದ್ಯೋಗ ಇಲ್ಲ. ಎಲ್ಲದ ಉದ್ಯೋಗ? MSME ಬಾದಾಗ ಹೋಗ್ಬಿಟ್ಟದ. ನಮ್ಮ 32 PHಗಳು ಮ್ಯಾದ್ಮೇಲೆ ಹೇಳ್ತಾ ಇರ್ತೀನಿ ಮಾತನ್ನು. ಸಾರ್ವಜನಿಕ ರಂಗದ ಉದ್ಯಮಿಗಳು ಎಲ್ಲ ಪ್ರೈವೇಟ್ದವ್ರಿಗೆ ಕೊಟ್ಟರು, ದುಡ್ಡು ಗಂಟ್ರಂಗೆ ಇವತ್ತು ಅವೆಲ್ಲ ಬಂದದಾಗ. ಎಷ್ಟು ಕೊಟ್ಟರಪ್ಪ ಇವರು? ಕಾರ್ಪೊರೇಟ್ಗಳು ಉದ್ಯೋಗಗಳನ್ನ ಎಷ್ಟು ಸೃಷ್ಟಿ ಮಾಡಿದರು? ಅದಾನಿ ಅಂಬಾನಿ ಆಗಿರ್ಬೋದು, ಅವ್ರ ಜೊತೆ 106 ಮಂದಿ ಇದ್ದಾರೆ ಇವರು. ಎಲ್ಲ ಗುಜರಾತಿಗಳು, ಅಲ್ಲೇ ಮಹಾರಾಷ್ಟ್ರ, ಅಲ್ಲಿ ಜನ ಇದ್ದಾರೆ. ಇವ್ರು ಎಷ್ಟು ಕೊಟ್ಟರು? ಎಷ್ಟು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಾಯ್ತಾರೆ ನಮ್ಮ ದೇಶದ ಇಂಡಸ್ಟ್ರಿ ಒಳಗೆ? ದುಡ್ಡು ಸಹಿತ ಹಾಕ್ತಾ ಇಲ್ಲ, ಎಲ್ಲ ಬಿಟ್ಟು ನೋಡಿ ಹೋಗ್ತಾ ಇದ್ದಾರೆ ಎಲ್ಲ ಕಾರ್ಪೊರೇಟ್ಗಳು. ಅಂದ್ರೆ ಇದರ ಅರ್ಥ ಏನಿಷ್ಟೇ, ಲಾಭ ಇಲ್ಲ, ಹಾಕಿ ಏನು ಮಾಡೋದು ಅಂತ. ಅವ್ರಿಗೇನು ಎದಕ್ಕೆ ಹಾಕ್ತಾರೆ ದುಡ್ಡು ರೀ? ಕಾಡಿನ ಗಿಡಗಳಾಗಿರ್ಬೋದು, ಖನಿಜಗಳಾಗಿರ್ಬೋದು, ಮತ್ತು ಕಲ್ಲಿದ್ದಲಾಗಿರ್ಬೋದು, ಮತ್ತೊಂದು ಇದಕ್ಕೆ ದುಡ್ಡು ಹುಡ್ತಾರೆ ಬಂದ. ಯಾಕಂದ್ರೆ ಫ್ರೀ ಸ್ವಸ್ಥದಾಗ ಆಳುಗಳು ಸಿಗ್ತಾವೆ, ಹಡ್ಸೋದೈತಿ, ಕಳಿಸ್ಬಿಡೋದು. ಇದೇ ಇಂಡಸ್ಟ್ರಿ ಇವತ್ತು ನಮ್ಮಲ್ಲಿ. ಕಾಡನ್ನು ಕುಲ್ಲ ಮಾಡೋದು, ಗಿಡಗಳನ್ನು ಕುಲ್ಲ ಮಾಡೋದು, ಬಡೆಯನ್ನು ಖನಿಜಗಳನ್ನು ಕುಲ್ಲ ಮಾಡಿಸ್ಕೊಡೋದು, ಈ ಉದ್ಯಮಿಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಾವು ಟೆಕ್ನಿಕಲಿ ಮಧ್ಯಾಹ್ನ ವಸ್ತುವನ್ನು ತಯಾರು ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇನ್ನೊಂದು ದೇಶಕ್ಕೆ ರಫ್ತು ಮಾಡುವಂಥ ಕೆಲಸ ನಮ್ಮಲ್ಲಿ ಇಲ್ಲ. ಅದನ್ನೇ ಇವತ್ತು ನಾವು ಮಾಡಬೇಕಾಗಿದೆ. ರಫ್ತು ಇಲ್ಲ ನಮ್ಮಲ್ಲಿ, ಇವತ್ತು ಕಡಿಮೆ ಆಗಿದೆ ರಫ್ತು. 40% ಕಡಿಮೆ ಆಗಿದೆ ಅಂತ ರಿಪೋರ್ಟ್ಗಳಿದ್ದಾವೆ. ಮತ್ತು ನಮ್ಮ ಕಡೆಯಿಂದ ಹೊರಗೆ ಮಾರಾಟ ಆಗಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತೈತಿ? ಮತ್ತು ನಾವೆಲ್ಲ ಬರೀ ಇಂಪೋರ್ಟ್ ಮಾಡ್ಕೊಳಿಕೈತೀವಿ ಬೇರೆ ದೇಶದಿಂದ, ಅದರಲ್ಲೂ ಅಮೇರಿಕಾದಿಂದ.